ಆತ್ಮೀಯ ವೀಕ್ಷಕರೇ, ಪಾಟೀಲ್ ನ್ಯೂಸ್ ಸುದ್ದಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಶ್ರೀ ಕಾಗಿನೆಲೆ ಮಹಾಸಂಸ್ಥಾನ ಕನಕಗುರು ಪೀಠ ತಿಂತಣಿ ಬ್ರಿಡ್ಜ್ ವತಿಯಿಂದ ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ತಿಂತಣಿ ಬ್ರಿಡ್ಜ್ ಶಾಖಾ ಮಠದಲ್ಲಿ ಆಯೋಜಿಸಿದ್ದ ಪರಮಪೂಜ್ಯ ಶ್ರೀ ಸಿದ್ದರಾಮಾನಂದಪುರಿ ಸ್ವಾಮೀಜಿಯವರ ಪುಣ್ಯಾರಾಧನೆ ಹಾಗೂ ನುಡಿ ನಮನ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪಾಲ್ಗೊಂಡು ಶ್ರೀಗಳ ಧಾರ್ಮಿಕ ಹಾಗೂ ಸಾಮಾಜಿಕ ಸೇವೆಯನ್ನ ಸ್ಮರಿಸಿ ಮಾತನಾಡಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಿಕ್ಷಣ, ಸಾಮಾಜಿಕ, ಧಾರ್ಮಿಕ ಕ್ಷೇತ್ರದಲ್ಲಿ ಅಮೋಘ ಸೇವೆ ಸಲ್ಲಿಸಿದ ಕೀರ್ತಿ ಪೂಜ್ಯರಿಗೆ ಸಲ್ಲುತ್ತದೆ. ಪ್ರತಿ ವರ್ಷ ಸಂಕ್ರಾಂತಿ ಸಂದರ್ಭದಲ್ಲಿ 3 ದಿನಗಳ ಕಾಲ ಅನೇಕ ಸಾಮಾಜಿಕ ಕಳಕಳಿ ಉಳ್ಳ ಕಾರ್ಯಕ್ರಮಗಳನ್ನ, ವಿಶೇಷವಾಗಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರತಿಭಾನ್ವಿತ ವ್ಯಕ್ತಿಗಳನ್ನ, ಸಾಧಕರನ್ನ ಗುರುತಿಸಿ ಈ ಭಾಗಕ್ಕೆ ಪರಿಚಯಿಸುವ ಗುರುತರವಾದ ಕಾರ್ಯಕ್ರಮಗಳನ್ನ ಮಾಡುವುದು ಶ್ರೇಷ್ಠವಾದ ಕೆಲಸ ಎಂದು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮಾತನಾಡಿದ್ರು. ಈ ಸಂದರ್ಭದಲ್ಲಿ ಕಾಗಿನೆಲೆ ಮಹಾಸಂಸ್ಥಾನ ಕನಕಗುರು ಪೀಠದ ಜಗದ್ಗುರು ಶ್ರೀ ಶ್ರೀ ನಿರಂಜನಾನಂದಪುರಿ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಈಶ್ವರಾನಂದಪುರ ಸ್ವಾಮೀಜಿ, ಸಚಿವರುಗಳಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಎನ್ಎಸ್ ಬೋಸರಾಜ್, ಶಿವರಾಜ್ ತಂಗಡಗಿ, ಮಾಜಿ ಸಚಿವರಾದ ಬಂಡೆಪ್ಪ ಕಾಶೆಂಪುರ, ಶಾಸಕರಾದ ಕರಿಯಮ್ಮ, ಆರ್ ಬಸನಗೌಡ ತುರ್ವಿಯಾಳ್, ಭೀಮಸೇನ್ ಚಿಮ್ಮನಕಟ್ಟಿ ಹಾಗೂ ಹಲವು ಮುಖಂಡರುಗಳು ಮತ್ತು ವಿವಿಧ ಮಠಗಳ ಗೌರವಾನ್ವಿತ ಸ್ವಾಮೀಜಿಗಳು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಅವರು ಹೇಳಿದ ಮಾತು, ಮೇಲ್ಗಡೆ ಜಾತಿಯವರು, ಮುಂದುವರೆದ ಜಾತಿಯವರು ಜಾತಿ ಸಮ್ಮೇಳನಗಳು ಮಾಡಿದ್ರೆ ಅದು ಜಾತಿ ಸಮ್ಮೇಳನ ಆಗ್ತದೆ. ಹಿಂದುಳಿದ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ, ಏನಪ್ಪ ಅಂತಂದರೆ, ಸಾಮಾಜಿಕ ನ್ಯಾಯದ ರಥವನ್ನು ಇಲ್ಲಿವರೆಗೆ ಎಳ್ಕೊ ಬಂದಿದ್ದೀನಿ ನಾನು, ಅದನ್ನು ಹಿಂದಕ್ಕೆ ತಳ್ಳಕ್ಕೆ ಹೋಗಬೇಡಿ, ಯಾರೂ ಹಿಂದಕ್ಕೆ ತಳ್ಳಬಾರ್ದು. ನಿಮಗೆ ಶಕ್ತಿ ಇದ್ದರೆ ಮುಂದಕ್ಕೆ ಎಳೀರಿ, ನಿಮ್ಮ ಕೈಲಾದರೆ ಮುಂದಕ್ಕೆ ಎಳೀರಿ, ಹಿಂದಕ್ಕೆ ಮಾತ್ರ ತಳ್ಳಬೇಡಿ. ಅದು ಸಮಾನ ಅವಕಾಶಗಳಿರ್ತಕ್ಕಂಥ ಒಂದು ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯಕ. ಆ ದಿಕ್ಕಿನಲ್ಲಿ ಸಿದ್ದರಾಮಾನಂದಪುರಿ ಸ್ವಾಮೀಜಿಯವರು ಇಲ್ಲಿ ತಿಂತಿಣಿ ಕಲಬುರಗಿ ವಿಭಾಗ, ಎಂಥದ್ದು ಕಲ್ಯಾಣ ಕರ್ನಾಟಕ ವಿಭಾಗ, ಈ ಭಾಗದಲ್ಲಿ ಇದ್ಕೊಂಡು ಅನೇಕ ವರ್ಷಗಳಿಂದ ಜಾತ್ಯತೀತ ಮಠವನ್ನು ಕಟ್ಟಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರು. ಜೊತೆಗೆ ಶಿಕ್ಷಣ ಇದೆಯಲ್ಲ, ಶಿಕ್ಷಣ ಯಾರು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಅವರಿಗೆ ಶಿಕ್ಷಣ ಸಿಕ್ಕದೇ ಹೋದರೆ ಅವರ ಪ್ರಗತಿ ಆಗಲ್ಲ. ಶಿಕ್ಷಣ ಸಿಕ್ಕಿದ್ರೆ ಮಾತ್ರ ಪ್ರಗತಿ ಆಗೋದು. ನಾವು ಮಠದ ಉದ್ದೇಶನೂ ಕೂಡ ಒಂದು ಜಾತ್ಯತೀತ ಸಮಾಜವನ್ನು ಕಟ್ಟಬೇಕು, ಇನ್ನೊಂದು ಶಿಕ್ಷಣವನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಾವೆಲ್ಲರೂ ಕೂಡ ಮಾನವರಾಗಿ ಬದುಕ್ತಕ್ಕಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕು. ಮೂರನೇದು ಆಧ್ಯಾತ್ಮಿಕ ಕೆಲಸ ಮುಂದುವರಿಬೇಕು. ಯಾವ ಧರ್ಮನೂ ಕೂಡ ಅದು ಹಿಂದೂ ಧರ್ಮ ಇರಲಿ, ಬೌದ್ಧ ಧರ್ಮ ಇರಲಿ, ಕ್ರೈಸ್ತ ಧರ್ಮ ಇರಲಿ, ಇಸ್ಲಾಂ ಧರ್ಮ ಇರಲಿ, ಸಿಖ್ ಧರ್ಮ ಇರಲಿ, ಯಾವುದೇ ಧರ್ಮ ಇರಲಿ, ಧರ್ಮ ಪರಸ್ಪರ ಪ್ರೀತಿಸಿ ಅಂತ ಹೇಳ್ಕೊಡ್ತದೆ ಹೊರತು ದ್ವೇಷಿ ಅಂತ ಹೇಳ್ಕೊಡೋದಲ್ಲ. ಇದು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ. ಪ್ರತಿ ಧರ್ಮದಲ್ಲೂ ಕೂಡ, ನಮ್ಮ ಹಿಂದೂ ಧರ್ಮ ಇರ್ಬೋದು, ಇನ್ಯಾವುದೇ ಧರ್ಮ ಇರ್ಬೋದು, ಪ್ರೀತಿಸಿ ಅಂತ ಹೇಳ್ಕೊಡ್ತದೆ ಹೊರತು ದ್ವೇಷಿ ಅಂತ ಹೇಳ್ಕೊಡ್ತದ? ಯಾರನ್ನೂ ದ್ವೇಷಿ ಅಂತ ಹೇಳ್ಕೊಡಲ್ಲ. ಪ್ರೀತಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅಮರೇಗೌಡ ಏನು ನಗ್ತಾ ಇದೆಯಲ್ಲ, ಹಿಂದ್ಗಡೆನಾ? ಅಲ್ಲ, ನೀನು ಮುಂದ್ಗಡೆ ಕೂತ್ಕೊಂಡು ನಗ್ತಾ ಇದೆಯಲ್ಲ, ಅದಕ್ಕೆ ಹೇಳಿದ್ದು ನಾನು. ಪ್ರೀತಿಸಿ ಅಂತ ಹೇಳ್ಕೊಡ್ತದವಂತೂ ದ್ವೇಷಿ ಅಂತ ಹೇಳ್ಕೊಡಲ್ಲ.
ಗೊತ್ತಾಯ್ತಾ? ಅದರಿಂದ ಇಲ್ಲಿ ಸಿದ್ದರಾಮಾನಂದಪುರಿ ಸ್ವಾಮೀಜಿಯವರು ಶಿಕ್ಷಣ, ಆಧ್ಯಾತ್ಮ ಮತ್ತು ಜಾತ್ಯತೀತ ಮನೋಭಾವವನ್ನು ಬೆಳೆಸ್ತಕ್ಕಂಥದ್ದು ಅದು ಆಗಬೇಕು. ಶಿಕ್ಷಣ ಆದಾಗ ಮಾತ್ರ ಸ್ವಾವಲಂಬಿಗಳಾಗಲಿಕ್ಕೆ ಸಾಧ್ಯ. ಶಿಕ್ಷಣ ಇಲ್ಲದೆ ಹೋದರೆ ಗುಲಾಮಗಿರಿನಲ್ಲಿ ನರಳಬೇಕಾಗ್ತದೆ ಅಂತಕ್ಕಂಥ ಮಾತುಗಳನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಇನ್ನೂ ಅನೇಕ ಜನರಿಗೆ ಶಿಕ್ಷಣ ಸಿಕ್ಕಿದ್ರೂ ಕೂಡ ಆ ಗುಲಾಮಗಿರಿ ಮನಸ್ಥಿತಿ ಇನ್ನೂ ಹೋಗಿಲ್ಲ ಅಂತಕ್ಕಂಥ ಮಾತುಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಗುಲಾಮಗಿರಿ ಮನಸ್ಥಿತಿ ಅಂದ್ರೇನು? ಈಗ ಮೇಲ್ಜಾತಿಯವನು ಒಬ್ಬ ಬಡವ ಬಂದರೂ ಕೂಡ ಅವನ್ನ ಸ್ವಾಮಿ ಅಂತ ಕರಿತೀವಿ. ಅದೇ ಒಬ್ಬ ತಳ ಸಮುದಾಯದವನು ಶ್ರೀಮಂತನಾಗಿದ್ದರೂ ಕೂಡ, ವಿದ್ಯಾವಂತನಾಗಿದ್ದರೂ ಕೂಡ ಅವನ್ನ ಸಿಂಗುಲರ್ನಲ್ಲಿ ಮಾತಾಡಿಸ್ತೀವಿ. ಇದು ಗುಲಾಮಗಿರಿಯ ಸಂಕೇತ, ಗುಲಾಮಗಿರಿಯ ಮನಸ್ಥಿತಿ. ಇದನ್ನು ಕಿತ್ತೆಸಿಬೇಕು. ನಾವೆಲ್ಲರೂ ಕೂಡ ಸ್ವಾಭಿಮಾನಿಗಳಾಗಿ ಬದುಕ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಹಾಗಂತೇಳಿ ಇನ್ನೊಬ್ಬರನ್ನ ದ್ವೇಷಿಸಬೇಕು, ವೈರತ್ವ ಮಾಡಬೇಕು ಅಂತಕ್ಕಂಥ ಮಾತುಗಳಲ್ಲ. ಇನ್ನೊಬ್ಬರನ್ನ ಪ್ರೀತಿಸೇ ಸ್ವಾಭಿಮಾನಿಗಳಾಗಿ ಇರಬೇಕು. ಸಿದ್ದರಾಮಾನಂದಪುರಿ ಸ್ವಾಮೀಜಿಯವರು ಕೂಡ ಸ್ವಾಭಿಮಾನಿಗಳಾಗಿದ್ದರು ಅಂತಕ್ಕಂಥದ್ದನ್ನು ಇವತ್ತು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಎಲ್ಲ ಸಮಾಜಗಳು ಕೂಡ ಶಿಕ್ಷಣವನ್ನು ಪಡ್ಕೊಳ್ಳೇಬೇಕು. ಎಂಥ ಶಿಕ್ಷಣ ಪಡ್ಕೋಬೇಕು ಅಂತಂದರೆ ವೈಜ್ಞಾನಿಕವಾದಂಥ ಶಿಕ್ಷಣವನ್ನು ಪಡ್ಕೋಬೇಕು. ಸುಮ್ಮನೆ ನಾನು MA ಮಾಡಿದ್ದೀನಿ, BA ಮಾಡಿದ್ದೀನಿ, BSc ಮಾಡಿದ್ದೀನಿ, ಲಾ ಮಾಡಿದ್ದೀನಿ, MSc ಮಾಡಿದ್ದೀನಿ ಅಂತಂದ್ರೆ ಪ್ರಯೋಜನ ಆಗಲ್ಲ. ಡಾಕ್ಟ್ರೇಟ್ ಮಾಡಿದ್ದೀನಿ ಅಂದ್ರೆ ಪ್ರಯೋಜನ ಆಗಲ್ಲ. ಆದರೆ ನಮ್ಮ ಶಿಕ್ಷಣ ಹೇಗಿರಬೇಕಪ್ಪ ಅಂತಂದರೆ ವೈಜ್ಞಾನಿಕತೆಯಿಂದ ಕೂಡಿರ್ತಕ್ಕಂಥ, ವೈಚಾರಿಕತೆಯಿಂದ ಕೂಡಿರ್ತಕ್ಕಂಥ ಶಿಕ್ಷಣ ಇರಬೇಕು. ಅದಿದ್ರೆ ಮಾತ್ರ ಪ್ರಯೋಜನ ಆಗುತ್ತೆ. ನಾವು ಸಮಾಜವನ್ನು ಕಟ್ಟಲಿಕ್ಕೆ ಪ್ರಯೋಜನ ಆಗುತ್ತೆ. ಇಲ್ಲೇ ಹೋದರೆ ಆಗಲ್ಲ. ಅದಕ್ಕೆ ನಾನು ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದೀನಿ, ಜಾತಿ ವ್ಯವಸ್ಥೆ ಯಾಕೆ ಹೋಗಿಲ್ಲ? ಸ್ವಾತಂತ್ರ್ಯ ಬಂದಾಗ ನಮ್ಮ ಶಿಕ್ಷಣ 15% ಅಷ್ಟಿತ್ತು. ಸ್ವಾತಂತ್ರ್ಯ ಬಂದಾಗ ನಮ್ಮ ಶಿಕ್ಷಣ 15% ಇತ್ತು. ಈಗ 76% ಆಗಿದೆ. 76% ಆಗಿದೆ ಶಿಕ್ಷಣ. ಇನ್ನೂ ಯಾಕೆ ಜಾತಿ ಹೋಗಿಲ್ಲ? ಕಾರಣ ಯಾಕಪ್ಪ ಅಂತಂದರೆ ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ, ನಿಂತು ನೀರು, ಜಡತ್ವದಿಂದ ಕೂಡಿರ್ತಕ್ಕಂಥ ವ್ಯವಸ್ಥೆ. ಅದಕ್ಕೆ ಸಾಮಾಜಿಕ ಆರ್ಥಿಕ ಬದಲಾವಣೆಗಳಾದಾಗ ಮಾತ್ರ ನಮ್ಮ ಜಾತಿ ವ್ಯವಸ್ಥೆಗೂ ಕೂಡ ಬದಲಾವಣೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಎಷ್ಟು ವರ್ಷ ಆಯಿತು ಇವನಾರವ ಅಂತೇಳಿ? 850 ವರ್ಷಗಳಾಯಿತು. 850 ವರ್ಷಗಳಿಂದ ಜಾತಿ ಹೋಗಿಲ್ಲ. ಅದರಿಂದ ಕೆಲವರು ಹೆಮ್ಮೆ ಪಡ್ತಾರೆ. ಜಾತಿ ಸೂಚಕ ಹೆಸರುಗಳನ್ನಿಟ್ಟುಕೊಳ್ಳೋದು ಹೆಮ್ಮೆ ಪಡೋದು. ಅವೆಲ್ಲ ಈ ಜಾತಿ ಸೂಚಕ ಇಟ್ಕೊಳ್ಳೇಬಾರದು. ವಿದ್ಯಾವಂತರಾದ ಮೇಲೆ ವೈಜ್ಞಾನಿಕತೆ, ವೈಚಾರಿಕತೆಯನ್ನು ಬೆಳೆಸ್ಕೊಳ್ತಕ್ಕಂಥ ಕೆಲಸ ಆಗ್ತದೆ. ಈಗ ಬಸವಣ್ಣ ಹೋರಾಡದ್ದು ಯಾವುದು? ಕರ್ಮ ಸಿದ್ಧಾಂತ ತಿರಸ್ಕಾರ ಮಾಡೋದು.